ಏನು? ಲವ್ ಮೀ. ಲವ್ ಮೀ? ಲವ್ ಮೀ ಪರ್ಫ್ಯೂಮ್ ಹೇಗಿದೆ? ಚೆನ್ನಾಗಿದೆ. ನಾನು ಇದನ್ನೇ ಯೂಸ್ ಮಾಡೋದು. ಲವ್ ಮೀ. ಇದು ನನ್ನ ಫ್ರೆಂಡ್ ಹಾಂಗ್ಕಾಂಗ್ ಇಂದ ನನಗೋಸ್ಕರ ತಂದಿರೋದು. ಕೈ ಎತ್ತು. ಈ ಕೈನು ಎತ್ತು. ಒಂದ್ ನಿಮಿಷ ಇರು, ನಾನ್ ತಕೊಡ್ತೀನಿ. ಈ ಸೂಟ್ ಚೆನ್ನಾಗಿದೆ, ಇದನ್ನ ಹಾಕೋ. ಸರಿ. ರಾಜು, ನಿನ್ ರೂಮ್ ನ ಅಚ್ಚುಕಟ್ಟಾಗಿಡೋಕೆ ನಾನೇ ಕರೆಕ್ಟ್. ಹಾಕೋ, ನಾನು ಈ ಕಡೆ ತಿರ್ಕೋತೀನಿ. ಬೇಡ ಬೇಡ ಬೇಡ, ನೀನ್ ಹೊರಗೆ ಹೋಗು, ನಾನು ಹಾಕೊಂಡು ಬರ್ತೀನಿ. ನಾಚಿಕೆ ನೋಡು. ತಗೋ. ನೀನೇ ಸರಿ. ಅವ್ರ ರೂಮ್ ನ ಅಚ್ಚುಕಟ್ಟಾಗಿಡೋಕೆ ನೀನೇ ಕರೆಕ್ಟ್. ಅವ್ರ ಬಾತ್ರೂಮ್ ಸ್ವಲ್ಪ ಗಲೀಜಾಗಿದೆ, ಅದನ್ನು ನೀನೇ ಕ್ಲೀನ್ ಮಾಡ್ಬಿಡು. ರಾಜು, ಒಂದ್ ನಿಮಿಷ. ಇದೇನಿವತ್ತು ಇಷ್ಟ ಬೇಗ ಆಫೀಸ್ ಕೊಟ್ಬಿಟ್ಟಿದ್ಯಾ? ನಾನ್ ಸೆಂಟ್ ಹಾಕೋದೇ ಮರ್ತ್ಬಿಟ್ಟಿದ್ದೆ. ಅಯ್ಯ, ನೀನೇ ನಮ್ಮ ನಿತ್ಯ ಸೆಂಟ್ ಹಾಕೋದು. ಅವನ್ ಕೈ ಕೊಟ್ರೆ ಅವನೇ ಹಾಕೊಳ್ಳಲ್ವೇ? ಏನೋ ಪ್ರೀತಿ ವಿಶ್ವಾಸ, ನನ್ ಕೈಯಿಂದಾನೇ ನಾನು ಹಾಕ್ಬೇಕು ಅಂತ. ನೀನ್ ಯಾಕೆ ಅಡ್ಡ ಬರ್ತೀಯ ಮಮ್ಮಿ? ಸರಿ ಬಿಡಮ್ಮ. ಏನದು ಕೆಟ್ಟ ವಾಸನೆ? ನೋಡು, ನೀನ್ ನೋಡು. ದುರ್ವಾಸನೆ. ಸೆಂಟ್ ಅಂತ ಸೆಂಟ್. ನೊಣ ಜಿರ್ಲೆ ಹೊಡೆಯೋ ಫ್ಲಿಟ್ ತಂದು ಸೆಂಟ್ ಅಂತ ಗೇಲಿ ಮಾಡ್ತಿದ್ಯಾ? ತಮಾಷೆಗೊಂದು ಮಿತಿ ಇರ್ಬೇಕು ಮೀನಾ. ಛೇ, ಅಯ್ಯೋ, ಗಬ್ಬು ವಾಸನೆ ಮಮ್ಮಿ. ಅಬ್ಬಾ, ಏನೇ ಇದು ಹಾಳು ದುರ್ವಾಸನೆ? ನನಗೂ ಗೊತ್ತಿಲ್ಲ ಮಮ್ಮಿ, ನನ್ ಬಟ್ಟೆನೂ ಫ್ಲಿಟ್ ವಾಸನೆ ಬರ್ತಿದೆ. ಯಾರೋ ಪಾಪಿಗಳು ಅದ್ರಲ್ಲಿರೋ ಸೆಂಟ್ ತೆಗೆದು ಫ್ಲಿಟ್ ತುಂಬಿಟ್ಟಿದ್ದಾರೆ. ಯಾರು ಈ ಕೆಲಸ ಮಾಡಿರ್ಬೋದು? ನನಗ್ ಗೊತ್ತೇ ಈ ಕೆಲಸ ಯಾರು ಮಾಡಿದ್ದಾರೆ ಅಂತ. ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಮುಯ್ಯಿಗ್ ಮುಯ್ ತೀರಿಸ್ಕೊಳ್ದೆ ಹೋದ್ರೆ ನನ್ನ ಹೆಸರು ಮೀನಾದೆ ಅಲ್ಲ. ನಾನೊಂಥರ ಹಾಲ್ ತಯಾರು ಮಾಡ್ತೀನಿ. ಹಾಲಂದ್ರೆ ಅದು ಬರೀ ಹಾಲಲ್ಲ, ರಾಮರಸ. ರಾಮರಸ ಹಾಗಂದ್ರೇನು? ರಾಮರಸ ಅಂದ್ರೆ ಈ ಬಂಗಿ ಸೊಪ್ಪನ್ನ ಚೆನ್ನಾಗಿ ಅರ್ದ್ಬಿಟ್ಟು ಅದರ ರಸವನ್ನ ಹಾಲಿನಲ್ಲಿ ಬೆರೆಸೋದು. ಅದನ್ನ ನೀನು ಉಪಾಯವಾಗಿ ಆ ಆಶಾ ಕುಡಿಯೋ ಹಾಗೆ ಮಾಡ್ಬೇಕು. ಅದನ್ನ ಕುಡಿದ್ರೆ ಏನಾಗುತ್ತೆ? ಅದನ್ನು ಕುಡ್ದಿರೋರು ಇಲ್ಲಿರೋಲ್ಲ, ಆಕಾಶದಲ್ಲಿ ಇರ್ತಾರೆ. ಹೌದಾ? ಆದ್ರೆ ಗ್ಲಾಸ್ ಅಲ್ಲಿರೋದು ಇದೇ ರಾಮರಸ ಅಂತ ನನ್ಗೆ ಹೇಗೆ ಗೊತ್ತಾಗ್ಬೇಕು? ನೋಡು, ನಾನು ಒಂದು ಗ್ಲಾಸಿಗೆ ಚಿಟ್ಟೆ ಸ್ಟಿಕ್ಕರ್ ಅಂಟಿಸಿರ್ತೀನಿ, ಇನ್ನೊಂದು ಗ್ಲಾಸಿಗೆ ಹೂವಿನ ಸ್ಟಿಕ್ಕರ್ ಅಂಟಿಸಿರ್ತೀನಿ. ಚಿಟ್ಟೆ ಸ್ಟಿಕ್ಕರ್ ಅಂಟಿಸಿರೋ ಗ್ಲಾಸ್ ನಲ್ಲಿರೋದು ರಾಮರಸ, ಹೂವಿನ ಸ್ಟಿಕ್ಕರ್ ಅಂಟಿಸಿರೋ ಗ್ಲಾಸ್ ನಲ್ಲಿರೋದು ಹಾಲು. ನೋಡು, ನೀನ್ ಹೇಗಾದ್ರೂ ಮಾಡಿ ಆ ಆಶಂಗೆ ಚಿಟ್ಟೆ ಸ್ಟಿಕ್ಕರ್ ಅಂಟಿಸಿರೋ ಗ್ಲಾಸ್ ನಲ್ಲಿರೋ ರಾಮರಸನೇ ಕುಡಿಸ್ಬೇಕು. ಆಶಾ, ಆಶಾ, ಇದು ಅವಳಿಗೆ. ಏನು ಇವತ್ತು ರಾಜು ಹುಟ್ಟಿದಬ್ಬ ಅಲ್ವಾ? ಅಮ್ಮ ಸ್ಪೆಷಲ್ ಆಗಿ ಹಾಲ್ ರೆಡಿ ಮಾಡಿದಾಳೆ. ನೀನ್ ಕುಡಿ. ಥ್ಯಾಂಕ್ ಯು. ನೀನು ಕುಡಿ. ಥ್ಯಾಂಕ್ಸ್. ಅಮ್ಮ, ಇದನ್ನ ಅವ್ರಿಗೆ ಕೊಟ್ಬಿಡಿ. ಸರಿ ಅಮ್ಮ. ಚೆನ್ನಾಗಿದೆ ಅಲ್ಲ? ನೈಸ್. Happy birthday to you. Happy birthday to you. Happy birthday to you, Raju. Happy birthday to you. ಏನ್ ಸರ್, ಬರೀ ಕೇಕ್ ನಲ್ಲೇ ಮುಗಿಸ್ತಿದ್ದೀರಾ? ಎಂಟರ್ಟೈನ್ಮೆಂಟ್ ಏನಿಲ್ವಾ ಸರ್? ಯಾಕಿಲ್ಲ, ಖಂಡಿತ ಇದೆ. ರಾಜು ಅವ್ರ ಹೆಂಡತಿ ಎಷ್ಟ್ ಚೆನ್ನಾಗಿ ಹಾಡ್ತಾರೆ. ಅಯ್ಯೋ, ನಂಗ್ ಬರಲ್ಲ. ಹಾಡಮ್ಮ, ಹಾಡು.
ಮೀನಾ ಮೀನಾ ಏನಾಗಿದೆ ನಿನ್ಗೆ? ಮೀನಾ ಮೀನಾ ಏನಾಗಿದೆ? ರಾಜು ನೋಡಪ್ಪ, ಪ್ರಮಾಣವಾಗಿ ಹೇಳ್ತೀನಿ, ನನ್ ಮಗಳು ಯಾವತ್ತೂ ಈ ತರ ಕೆಲಸ ಮಾಡಿದವಳಲ್ಲ. ಅವಳಿಗೆ ಯಾಕೆ ಹೀಗಾಯ್ತೋ ಗೊತ್ತಿಲ್ಲ. ನೋಡು, ನಿನ್ನ ಸ್ನೇಹಿತರ ಮುಂದೆ ನಿನಗೆ ಅವಮಾನ ಮಾಡ್ಬೇಕನ್ನೋ ಉದ್ದೇಶ ನಮಗಿಲ್ಲಪ್ಪ. ನೀನು ನನ್ನ ಅಣ್ಣನ ಮಗ, ನಿನಗೆ ಅವಮಾನ ಆದ್ರೆ ನಮಗೂ ಅಲ್ವೇನೋ? ನೋಡಪ್ಪ, ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನಿನ್ ಮುಂದೆ ಹೇಳಿದ್ರೆ ಚಾಡಿ ಮಾತಾಗುತ್ತೆ ಅಂತ ಬಾಯಿ ಮುಚ್ಕೊಂಡಿದ್ದೀನಿ. ಆದ್ರೂನು ಅವಳು ಹೀಗ್ ಮಾಡ್ಬಾರ್ದಾಗಿತ್ತು. ಯಾರು ಮಾಡ್ಬಾರ್ದಾಗಿತ್ತು? ಅವಳೇನಪ್ಪ, ನಿನ್ ಹೆಂಡತಿ. ನಮ್ಮ ಮಾನ ಮರ್ಯಾದೆ ಕಟ್ಕೊಂಡು ಅವಳಿಗೇನಾಗ್ಬೇಕಾಗಿದೆ? ಆದಷ್ಟು ಬೇಗ ಈ ಮನೆಯಿಂದ ನಮ್ಮನ್ನ ಓಡಿಸ್ಬೇಕು ಅಂತಾನೆ ಈ ನಾಟಕ ಆಡ್ತಿದ್ದಾಳೆ. ನಮ್ಮನ್ನ ಕ್ಷಮಿಸಿ ಬಿಡಪ್ಪ. ಈ ಕೆಲಸ ಮಾಡಿದ್ ನೀನೇನು? ಮೆಲ್ಲಗ್ ಮೀನಿನ್ ಗೊತ್ತಾಗ್ದ ಹಾಗೆ ಚಿಟ್ಟೆ ಗ್ಲಾಸ್ ನಲ್ಲಿ ಹಾಲನ್ನ ಬದಲಾಯಿಸ್ಬಿಟ್ಟೆ. ಅವಳು ಅದನ್ನ ಪ್ಲೇನ್ ಹಾಲು ಅಂತ ತಿಳ್ಕೊಂಡು ರಾಮ್ ರಸನೇ ಕುಡ್ದ್ಬಿಟ್ಲು. ಆಮೇಲೆ ನೀವೇ ನೋಡಿದ್ರಲ್ಲ, ಹಿಂಗ್ ತಿನ್ನು ಮಗನ ಹಾಗೆ ಆಡಿತ್ತು. ಏನಂದ್ರೆ? ಅಯ್ಯೋ ರಾಜು, ಮನೆಗೆ ಬಂದ ಸೋದರತ್ತೆ ಮಗಳಿಗೆ ಈಗ ಅವಮಾನ ಮಾಡೋದು? ಇಡಿಯಟ್. ಆಶಾ, ನನ್ನಮ್ಮ ಬಿಟ್ಟು ಬಿತ್ತ. ಅಯ್ಯೋ, ಇವನಿಗೆ ಯಾಕೆ ಈ ರಾಕ್ಷಸ ಬುದ್ಧಿ ಬಂತು? ದೇವರೇ, ರಾಜು, ಯಾಕೋ ಹೀಗಾಗ್ಬಿಟ್ಟೆ? ಏನಾಯ್ತು ನಿನಗೆ? ಆ ಹುಡುಗಿ ಮೇಲೆ ಯಾಕೋ ಇಷ್ಟೊಂದು ರೋಷ ನಿನಗೆ? ಈಗ ನನ್ನೇನು ಕೇಳ್ಬೇಡಮ್ಮ. ನಾನು ಎಲ್ಲಾದ್ರೂ ದೂರ ಹೋಗಿ ಒಂದೆರಡು ತಿಂಗಳು ನೆಮ್ಮದಿಯಾಗಿ ಇದ್ಬಿಟ್ಟು ಬರ್ತೀನಿ. ಯಾಕೆ ಯಾಕೆ ಅಂತದ್ದೇನ್ ನಡೀತು? ನನ್ನೇ ಪ್ರಶ್ನೆ ಕೇಳ್ತಿದ್ಯಲ್ಲ. ಆಶಾ ಕಳೆದಿದ್ದು ಮೀನಾ ಮಾನ ಅಲ್ಲಮ್ಮ, ನನ್ನ ಮಾನ. ರಾಜು, ವಿಷಯ ಸರಿಯಾಗಿ ತಿಳ್ಕೊಳ್ದೆ ಅಷ್ಟೋ ಇಷ್ಟೋ ತಿಳ್ಕೊಂಡು ಆ ಹುಡುಗಿನ ಅನ್ಯಾಯವಾಗಿ ಹೊಡೆದು ಬಿಟ್ಟಿಯಲ್ಲೋ. ನಿಮ್ಮ ಅತ್ತೆ ಈ ಮನೆಗೆ ಬಂದಿದ್ದು ಅವಳು ಮಗಳು ಮೀನಾನ ನೀನು ಕಟ್ಟಬೇಕು ಅಂತ. ಅದಕ್ಕೆ ಆಶಾ ಅಡ್ಡಿಯಾಗಿದ್ದಾಳೆ ಅಂತ ಅವಳನ್ನ ಮನೆಯಿಂದ ಆಚೆ ತಳ್ಳೋಕೆ ಆಕೆ ಪ್ಲಾನ್ ಮಾಡಿದ್ಲು. ಅದಕ್ಕೆ ಅವತ್ ನಿನ್ನ ಹುಟ್ಟಿದ ಹಬ್ಬದ ದಿನ ಕುಡಿಯೋ ಹಾಲಿಗೆ ಬಂಗಿ ಹಾಕಿ ಅದನ್ನ ರಾಮರಸ ಮಾಡಿ ಅವಳಿಗೆ ಕುಡಿಸಿ ಅವಳು ಹುಚ್ಚುಚ್ಚಾಗ ಆಡ್ಬೇಕು, ಅದನ್ನ ನೀನ್ ನೋಡ್ಬೇಕು, ಅವಳನ್ನ ಕತ್ತಿಡ್ದು ಆಚೆಗೆ ತಳ್ಬೇಕು ಅಂತ ಪ್ಲಾನ್ ಹಾಕಿದ್ಲು. ಹೇಗೋ ವಿಷಯ ತಿಳ್ಕೊಂಡ ಆಶಾ ಅವ್ರ ಬಾಣನ ಅವ್ರಿಗೆ ತಿರ್ಗೋ ಹಾಗೆ ಮಾಡಿದ್ಲು. ಇದು ತಪ್ಪಾ? ಅವತ್ತು ಜನ ಏನ್ ತಿಳ್ಕೊಂಡ್ರು ಗೊತ್ತಾ? ಕುಡ್ದು ಹುಚ್ಚುಚ್ಚಾಗ ಆಡಿದ್ದು ಯಾವಳೋ ನಿಮ್ಮ ಅತ್ತೆ ಮಗಳು ಅಂತ. ಅಕಸ್ಮಾತ್ ನೀನ್ ತಾಳಿ ಕಟ್ಟಿದ ಹೆಂಡ್ತಿನೇ ಹೀಗ್ ಕುಡ್ದು ಆಡಿದ್ರೆ ನಿನ್ ಮರ್ಯಾದೆ ಎಲ್ಲಿ ಹೋಗ್ತಿತ್ತು? ನೀನ್ ಏನಾಗ್ತಿದ್ದೆ? ನಿನ್ ಹೆಂಡತಿ ಒಡ್ಡಿನೇ ಹೊರತು ದಡ್ಡಿ ಅಲ್ಲ ಕಣೋ. ನೀನ್ ಯಾಕಪ್ಪ ಮನೆ ಬಿಟ್ಟು ಹೋಗ್ಬೇಕು? ನಾನು ಅವಳೇ ಹೊರಟೋಗ್ತೀವಿ. ಆಶಾ, ಪೆಟ್ಟಾಯ್ತಾ? ಇಲ್ಲ ಕೋಪ ಬಂತ? ಇಲ್ಲ, ಸಂತೋಷ ಆಯ್ತು. ಸಂತೋಷನಾ? ಅವತ್ತು ಆಫೀಸ್ನಲ್ಲಿ ನೀವು ನನ್ ಕೆನ್ನೆಗೆ ಹೊಡೆದಾಗ ನನಗ್ ಹೊಡಿಯೋಕ್ ನಿಮ್ಗೇನ್ ಹಕ್ಕಿದೆ ಅಂತ ಕೇಳ್ದೆ. ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಮುಟ್ಟೋ ಹಕ್ಕು ನಿಮ್ಗೊಬ್ರಿಗೆ ಇದೆ ಅಂತ. ಇವತ್ತು ನೀವು ನನ್ ಕೆನ್ನೆಗೆ ಹೊಡೆದಿದ್ರಿಂದ ಏನ್ ಅರ್ಥ ಆಯ್ತು ಗೊತ್ತಾ? ಏನ್ ಅರ್ಥ ಆಯ್ತು? ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡ್ರಿ. ನೀವೇ ನನ್ ಕೈ ಹಿಡ್ದೋರು ಅಂದಾಗ ನನಗಿಂತ ಅದೃಷ್ಟಶಾಲಿ ಬೇರೆ ಯಾರು ಇಲ್ಲ ಅನ್ಕೊಂಡೆ. ಆದ್ರೆ ನಿಮ್ಮ ಹೃದಯದಲ್ಲಿ ನನಗ್ ಜಾಗ ಇಲ್ಲ ಅಂದಾಗ ತುಂಬಾ ವ್ಯಸನ ಪಟ್ಟೆ.
ಒಂದಲ್ಲ ಒಂದಿನ ನಾನ್ ನಿಮ್ ಹೃದಯನ ಗೆದ್ದೇ ಗೆಲ್ತೀನಿ ಅನ್ನೋ ಆಸೆಯಲ್ಲೇ ಇಷ್ಟು ದಿವಸ ಬದುಕಿದ್ದೀನಿ ಅಂದ್ರೆ. For more updates, like, comment, subscribe to our channel.